ಈಗಾರ ನೀವು ನನ್ನ ಲವ್ ಮಾಡ್ತಿರೋ ಇಲ್ಲೋ? ಒರಿಜಿನಲ್ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಯಾವ್ದ್ರಾಗ ಹೋದೆ ಅಂದ್ರೆ ಮತ್ತೆ ಸಿಗುದಿಲ್ಲ. ನೀ ಒಬ್ರೊಬ್ರು ಮೇಡಮ್ ನೀವು ಹಾವು ಹಿಡ್ತಿರ್ರಿ, ನೀವು ನೋಡಿದ್ರು ನಂಗೆ ಹಾವು ನೋಡಿದಂಕೈತ್ರಿ, ಕಣ್ಣದು ಹಂಗೆ ನೀವು ಹಿಂಗೆ ಹಾವು ಹಿಂಗೆ ಚೇಂಜ್ ಹಾಕಿರಿ. ಅವು ಮನುಷ್ಯರು ಕೇಳೋ ಕ್ವಶನ್ಸಿಗೆ ನನ್ನ ಕಡೆ ಆನ್ಸರ್ಸ್ ಇರೋದಿಲ್ಲ. ಇನ್ನ ಗಟ್ಟಾಗಿಲ್ರಿ ಅದ್ರ ಶೆಲ್ ಸಣ್ಣದೈತಲ್ಲ ಮರಿ, ಇದು ಒರಿಜಿನಲ್ ಅದ್ರದ್ದು. ಈಗ ಇದು ಮೊದಲು ಸಣ್ಣದಿತ್ತ ಹಿಂಗಿತ್ತ, ಈಗ ಇದು ಬಿಟ್ಕೊಂಡ್ ಹೊಂತೈತಿ. ನಾವು ಉತ್ತರ ಕರ್ನಾಟಕ ಜನತೆ ನಮ್ಮ ಜೊತೆಗೆ ಸಿಹಿ ಇದ್ರೆ ಕುಂದ ತಿನ್ನಿಸ್ತೀವಿ, ಇಲ್ಲ ಅಂದ್ರೆ ಬ್ಯಾಡಿಗೆ ಮೆಣಸಿನಕಾಯಿ ಹಚ್ಚಿ ನಿನಗೆ ಹೊಡಿತೀನಂತ. ನಮ್ಮ ಹುಡುಗಿ ಸಕ್ರಿ ಗೊಂಬಿ ಹಂಗ. ಇನ್ನೊಂದು ಮನೆ ಇದಲ್ಲ ನಿಮ್ಮ ಪಕ್ಕ? ಹಾಂ ಸರ್, ಬಾಜುಕಿನ್ ಓಕೆ ಐತಿ. ಇದು ಇನ್ನೊಂದು ಮನೆ, ಲುಕ್ಸ್ ಸೇಮ್ ಅಂದ್ರೆ ಇದೊಂದು ಟೈಪ್ ಸ್ಟೋರ್ ರೂಮ್ ಟೈಪ್ ಇರಿ. ಇದು ಮನಿ ಅಂದ್ರೆ ಮನಿ ಅಲ್ಲ, ನಿಮ್ಮ ಹೆಚ್ಚಿನ ವಸ್ತುಗಳು ಈ ಕಡೆ ಹೆಚ್ಚಿನ ವಸ್ತುಗಳು ಬ್ಯಾಡಾಗಿದ್ದು ಟೈಪ್ ಎಲ್ಲ. ಆಮೇಲೆ ಸಾಕ್ಬಿಟ್ಟಿದ್ದೀರಾ? ಹ್ಞೂ ಸರ್, ಸಾಕಿಲ್ರಿ, ನಾವು ಸಿಕ್ಕಿದ್ರಿ ಇದು ನಮಗೆ. ಎಲ್ಲಿ ಸಿಕ್ತು ಇದು ನಮ್ಮ ಇಲ್ಲೇ ಭಾಳ ಮಳಿ ಆತಲ್ರಿ, ನಡು ಹೆವಿ ಮಳಿ ಆಗಿದ್ದಕ್ಕೆ ಇತ್ತೀಚೆಗೆ ಅಂದ್ರೆ 6 ವರ್ಷ ಆತ್ರಿ. ಅವಾಗ ಸಿಕ್ಕಿದ್ರಿ, ನಮ್ಮ ಮನೆ ಕಡೆನ ಬಂದಿತ್ತಿದು. ಒಂದ್ ರೂಪಾಯಿ ಕಾಯಿನ್ ಅಷ್ಟಿತ್ತು, ನಮ್ಮ ಪಪ್ಪ ಕಂಡಿತ್ತು ಚಿಕ್ಕದು. ಹ್ಞೂ ಸರ್, ಇಷ್ಟ ₹1 ಕಾಯಿನ್ ಇರ್ಲಿಲ್ಲ, ಅಷ್ಟಿತ್ತು. ಈಗ ಇಷ್ಟು ದೊಡ್ಡದಾಗೈತಿ. ಅದು ಹೆಂಗೆ ಬೆಳೆ ಆತೈತಿ ಅಷ್ಟು ಗ್ರೋತ್ ಆಗತೈತಿ. ಹೌದಾ? ಎಸ್ ಸರ್. ಇದು ಇಲ್ಲೇ ಸಾಕ್ತದಾ? ಐ ಮೀನ್ ಈ ನೀರಲ್ಲೇ ಬದುಕುತ್ತದು? ಹ್ಞೂ, ನೀರೊಳಗೆ ಬದುಕು, ಹೊರಗೆ ತೆಗೆದ್ರೆ ಬದುಕತ್ರಿ. ಫುಡ್ ಅದ್ರದ್ದು ಫುಡ್ ಐತಲ್ರಿ. ಏನು ತಿಂತದ್ದು? ಅದ್ರದ್ದು ಆಮಿ ಊಟ ಐತ್ರಿ. ಆಮೆ ಊಟ. ವಾವ್ ನಾನಂತೂ ನೋಡಿರಲಿಲ್ಲ ಸ್ನೇಹಿತರೆ, ಇದು ಒಂದು ಆಮೆ ಹೇಗೆ ತನ್ನ ಚಿಪ್ಪೊಳಗಡೆ ಹೋಗುತ್ತೆ ಅಂತ. ಯಾಕ? ಬಟ್ ಇದು ನಾಟ್ ಡೇಂಜರಸ್. ಏನೂ ಇಲ್ಲ, ಕಚ್ಚೋದು ಗಿಚ್ಚೋದು ಮಾಡಲ್ಲ, ಏನೂ ಮಾಡಿಲ್ಲ ರೀ. ಬಟ್ ಆಮೆಗಳು ಯಾರನ್ನ ಬಂದು ಹತ್ತಿರ ಬಂದ್ರೆ ಒಳಗಡೆ ಹೋಗ್ತಾವ್ರೆ, ಹಿಂಗೆ ದೊಡ್ಡದಾಗೈತಲ್ರಿ ಈಗ ಅದು. ಮತ್ತೆ ಅದು ಸೆನ್ಸ್ ಆಗ್ತಿದೆ ಯಾರು ನಮ್ಮೂರು ಇವರಲ್ಲ ಅಂತ? ಹಂಗೇನಿಲ್ಲ ಸರ್, ಗೊತ್ತಾಗಲ್ಲ ಅದಕ್ಕೆ. ಏನು ಗೊತ್ತಾಗುತ್ತಾರ ನಾವೆಲ್ಲ ಗೊತ್ತಾಗುತ್ತೆ ಸರ್. ಇಲ್ಲ ಬಿಡ್ಬೇಡ್ರಿ ಅಷ್ಟ. ಇನ್ನ ಗಟ್ಟಾಗಿಲ್ರಿ ಅದ್ರ ಶೆಲ್ ಸಣ್ಣದೈತಲ್ಲ ಮರಿ, ಇದು ಒರಿಜಿನಲ್ ಅದ್ರದ್ದು. ಈಗ ಇದು ಮೊದಲು ಸಣ್ಣದಿತ್ತ ಹಿಂಗಿತ್ತ, ಈಗ ಇದು ಬಿಟ್ಕೊಂಡ್ ಹೊಂತೈತಿ. ಇದು ಹಾರ್ಡ್ ಶೆಲ್ ಅದ್ರದ್ದು, ಇದು ಸಾಫ್ಟ್, ಇದು ಬೇಬಿ ಇದ್ದಾಗಿಂದ ಇದು. ಈಗ ಇದು ಹಿಂಗ ಓಪನ್ ಹಾಕೊಂಡ್ ತೊಕೈತಿ. ಪ್ರಿಯವರೇ, ಇದು ಸಾಫ್ಟ್ ಇಂದ ಹಾರ್ಡ್ ಆಗೋದು? ಇಲ್ಲ ಸರ್, ಭಾಳ ಸಣ್ಣ ಕೂಸಿದ್ದಂಗೆ ಸರ್. ಈ ಮಕ್ಕಳು ತಲೆ ಸಾಫ್ಟ್ ಇರ್ತಾವ, ನೆತ್ತಿ ಹೆಂಗ ಸೇಮ್ ವೇರಿ. ಇಲ್ಲೇ ಐತಲ್ರಿ ಎಕ್ಸಾಂಪಲ್, ಇದು ನೋಡ್ರಿ, ಇಲ್ಲೇ ಎಷ್ಟು ಇದನ್ನೈತಿ, ಇದು ಗೋಣ್ ಎಷ್ಟು ದೊಡ್ಡ ತೆಗಿತೈತಿ ನೋಡ್ರಿ. ಓಕೆ, ಅದನ್ನ ತಲೆ ಮುಡ್ತಾರೇನ್ರಿ ಯಾರ ಪಾಪ ಹೋಗಿದ್ರು? ಬೆಕ್ಕಿನ ಮರಿ ಮುಟ್ಟ. ಅಯ್ಯೋ ಇಲ್ಲ. ಏನು ಹೆಸರಿಟ್ಟಿದ್ರೆ? ಏನು ಇಟ್ಟು ಲಕ್ಷ್ಮಿ ಅಂತೀವಿ ಸರ್ ಅಷ್ಟ. ಲೇಡೀಸ್ ಇದು? ಲೇಡಿ ಜೆಂಟ್ಸ್ ಗೊತ್ತಿಲ್ಲ ಸರ್, ಒಟ್ಟು ಐತಿ, ಚಲೋ ಐತಿ, ಸಾಕು. ಅದು ನೋಡಿ, ಸ್ಪ್ರಿಂಗ್ ಥರ ಎಷ್ಟು ತಲೆ ಆಚೆ ಹಾಕತ್ತದ. ವಾಟ್ ಅ ಕ್ರಿಯೇಚರ್. ಇದೇನು ವೆಜ್ ಇದು? ವೆಜ್ ತರಕಾರಿ ತಿಂತಾರೆ? ಇಲ್ಲ ಸರ್, ಇವು ಕಪ್ಪಿ ಇದು ಬಾವಿ ಒಳಗದು ಇರ್ತಾವಲ್ಲ, ಸಣ್ಣ ಸಣ್ಣ ಹುಳ ತಿಂತಾವ, ಅದರದ ಫುಡ್ ಐತಿ, ಅದನ್ನ ಹಾಕ್ತೀರಾ? ಸೇಮ್ ಅಕ್ವೇರಿಯಂ ಮೀನ್ಸ್ ಹಾಕ್ತಂಗೆ? ಹಾಂ, ಮೀನ್ಸ್ ಹಾಕ್ತೀವಿ. ಓಕೆ, ಬಾಯ್ ಲಕ್ಷ್ಮಿ. ಬನ್ನಿ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಒಂದಲ್ಲ ಅಂತ ಇಟ್ಟಿದ್ದಾರೆ. ಎಸ್ ಸರ್. ಮೇಡಮ್, ಯಾರು ಅಭಿಮಾನಿಗಳು ಅಂತ? ಸರ್, ಹುಬ್ಬಳ್ಳಿಯವರು. ಸೀರಿಯಸ್ಲಿ ವೆರಿ ಅಥೆಂಟಿಕ್. ಅವನಾರ ನಿಮ್ಮ ಡಿಂಪಲ್ ಇನ್ನೂ ಡೈಯಾರ್ಡ್ಸ್ ಆಗಿ ಜಾಸ್ತಿ ಮಾಡಿದ್ದಾನೆ ಪಾಪ. ಭಾಳ ಖುಷಿಲೇ ಅವರು ಗಿಫ್ಟ್ ಮಾಡಿ, ಬರ್ಡೇ ಇದ್ದಾಗ ಗಿಫ್ಟ್ ಮಾಡಿ ಕಳಿಸಿದ್ರು. ಯಾರು ಕಲಾವಿದ? ಅವ್ರು ಯಾರು ಮಾಡ್ಯಾರ ಗೊತ್ತಿಲ್ಲ, ಬಟ್ ಹುಬ್ಬಳ್ಳಿಯವರು ಕಳಿಸಿದ್ದಾರೆ. ನೀವು ಯಾರಾದ್ರೂ ಆಗಿ ಕಲಾವಿದರು, ನಾನು ನೋಡಿರುವ ಪೆನ್ಸಿಲ್ ಸ್ಕೆಚ್ನ ದಿ ಬೆಸ್ಟ್ ವರ್ಕ್ ಇದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟಿವಿ ಎಲ್ಲೈತಂತ ನೋಡ್ತೀರಂದ್ರೆ ಅದು ಹಳಿ ಟಿವಿ, ಅದ್ರ ಮೇಲೆಲ್ಲ ಇಟ್ಬಿಟ್ಟಿರಿ. ಟಿವಿ ಚಾಲೂ ಐತಿ, ಬಟ್ ಆದರೂ ಅದಕ್ಕೂ ತುಂಬ ನೀವು ಟಿವಿ ನೋಡ್ಬೇಕು ಅಂದ್ರೆ ಇದೆಲ್ಲ ದಾಟ್ ನೋಡ್ಬೇಕು. ನಾವು ಈ ಟಿವಿ ಹಚ್ಚೋದೇ ಇಲ್ಲ ರೀ. ಬಟ್ ನೀವು ಟಿವಿ ನೋಡೋದಿಲ್ಲೇ? ಇಲ್ಲ ಸರ್, ಅಲ್ಲಿ ಐತಲ್ರಿ. ಅಲ್ಲಿದೆ? ಓಕೆ. ನಿಮ್ಮ ಶೂಟಿಂಗ್ ಸೆಟಪ್? ಟ್ರೈಪಾಡ್, ರಿಂಗ್ ಲೈಟ್. ಓಕೆ, ಅದು ಫಾರ್ ರೀಲ್ಸ್? ಯೂಟ್ಯೂಬಿಗೆ ಅಂತೇಳಿ ಏನಿಲ್ಲ ರೀ. ಯೂಟ್ಯೂಬಿಗೆ ಸ್ಟುಡಿಯೋದಾಗ ಮಾಡಿರ್ತೀನಿ, ಇಲ್ಲ ಔಟ್ಡೋರ್ ಇರುತ್ತೆ. ಇನ್ನು ನಾರ್ಮಲ್ ನಾನು ರೀಲ್ಸಿಗೆ ಟಿಕ್ಟಾಕ್ ಅದು ಅಂದ್ರೆ ವಿಡಿಯೋಸ್ ಮಾಡ್ತೀನಲ್ಲ, ಸೊ ಸ್ಟ್ಯಾಂಡ್ ಇಟ್ಕೊಂಡು ರಿಂಗ್ ಲೈಟಿಗೆ ಮಾಡ್ತೀನಿ. ಇತ್ತೀಚೆಗೆ ಯೂಟ್ಯೂಬ್ ಕೂಡ ಮಾಡಿದ್ರಿ? ಹಾಂ ಸರ್. ಪಾಡ್ಕಾಸ್ಟ್ ಹೇಗೆ ನಡೀತದೆ? ಚಲೋ ನಡೀತೈತ್ರಿ, ಬಟ್ ಈಗ ಅದು ಶೋ ಇದ್ದಿದ್ರ ಸಂಬಂಧ ಸ್ವಲ್ಪ ಗ್ಯಾಪ್ ಮಾಡಿದ್ದೆ, ಬಟ್ ಈಗ ಮತ್ತೆ ರೀಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಆಗಿ. ಪ್ರಿಯಾ ಸೌಡಿ ಅವರು ಬಹುತೇಕ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ದಾರೆ. ನೀವು ಪ್ರಿಯಾ ಸೌಡಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ, ಗೂಗಲ್ ಒಳಗೂ ಹಾಕಿದ್ರು ಎಲ್ಲ ಬರ್ತವೆ, ಎಲ್ಲನೂ ಬರ್ತವೆ. ಸೊ ಎಲ್ಲನೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮೆಲ್ಲರಿಗೂ. ನೋಡ್ರಿ, ಇದನ್ನು ಕಳಿಸಿದ್ದೆ. ಓ, ಬಿಸಿಲಿಗೆ ಈ ಎಕ್ಸ್ರೇ ಶೀಟ್ ತರ ಬರೀ ವೈಟ್ ಕಾಣ್ತಿರುತ್ತೆ, ಆಮೇಲೆ ಬೆಳಕಿಗೆ ಇದನ್ನ ಆ ಮನ್ಯಾಗ ಹೋಗಿಂದ ಹಚ್ಬೇಕಂತ ಇಟ್ಟೈತ್ರಿ. ಅಂದ್ರೆ ಅದಕ್ಕೆ ಹಿಂದೆ ಲೈಟಿಂಗ್ಸ್ ಇತ್ತಂದ್ರ ಅದು ಕಾಣುತ್ತೆ. ಸೊ ಇದನ್ನ ವೈಟ್ ಬೋರ್ಡ್ ಟೈಪ್ ಇಟ್ಟು, ಅದು ಲೈಟ್ ಹಿಂದೆ ಬ್ಯಾಕ್ ಗ್ರೌಂಡ್ ಲೈಟ್ ಬಿದ್ದಾಗ ಅಷ್ಟ ನಾ ಎದ್ದು ಕಾಣ್ತೀನಿ.
ಗ್ರೇಟ್. ನಾವು ಬಂದು ಅದನ್ನ ಕಿತ್ತಾಡಿವಿ ನಾವು ಮಮ್ಮಿ ಅಂತ ತೆಗೆದು ನೋಡಿದಾಗ ಏನು ಮಾಡೋದು ಹೊರಗಿಟ್ಟು ತೆಗ್ದಿದ್ವಿ ರೀ ಅದನ್ನ ಹೆಂಗಿದು ಏನಿದು ಅಂತ ಹೇಳಿ ಆಮೇಲೆ ನಮ್ಮ ಪರೇ ತೊಂಬೈಲ್ ಅಂತೇಳಿ ಅವ್ರು ತೊಗೊಂಡು ಹಿಂಗೆ ಮಾಡೋ ಹೊತ್ನ್ಯಾಗ ಅದು ಲೈಟಿಗೆ ಹೋಗಿದ್ದು ಅದು ಬಿಸಿಲಿಗೆ ಕೈ ಹತ್ತಿದ್ದ ಹಿಂಗೆ ಹಿಡಿದು ನೋಡ್ಬೋದು ಅಂತೇಳಿ ಅದನ್ನ ಇದೆ ಇಸ್ತ್ರಿ ಅದು ಮಾಡ್ಕೊರಕ್ಕ. ಓಕೆ ಮೇಡಮ್, ನೀವು ಒಂದಷ್ಟು ಹಾವು ಎಲ್ಲ ಹಿಡಿತೀರಿ, ಸಾಹಸ ಮಾಡ್ತಿರ್ತೀರಿ, ಬುಲೆಟ್ ತೊಗೊಂಡು ಊರೆಲ್ಲ ಓಡಾಡ್ತಿರ್ತೀರಿ. ಸೊ ನಮ್ಮೊಂಚೂರು ಡೆಮೋ ತೋರಿಸಿ. ಹಾವು ಈಗ ನಾವು ಮೊನ್ನೆ ರೆಸ್ಕ್ಯೂ ಮಾಡಿದ್ದ ನಾಗರಾಮ್ ಐತ್ರಿ, ತೋರಿಸ್ತೀನಿ ಬರ್ರಿ. ಈಗ ಸುಂದ ಮಕ್ಕೊಂಡಿರ್ತೈತಿ, ನೀವು ಸನೀಪ್ ಹೋಗೋದ್ಕ ಅದು ಕ್ಯಾಮ್ರಾ ತೊಗೊಂಡ್ರಿ ಅದಂತಾನ ಅಲರ್ಟ್ ಆಕೈತಿ ನೋಡ್ರಿ. ನೋಡ್ತಾ ಇದೆ ಅದು ಆಲ್ರೆಡಿ? ಅದು ಆಲ್ರೆಡಿ ನೋಡತೈತಿ. ಅದು ಕ್ಯಾಮ್ರಾ ಒಳಗೆ ಎಷ್ಟು ಕಾಣುತ್ತೋ ಗೊತ್ತಿಲ್ಲ, ಕಣ್ಣಿಗಂತೂ ಕಾಣ್ತಾ ಇದೆ. ನೋಡಲ್ಲಿ ಯಾರು ಬಂದಾರ ನೀನು ನೋಡಾಕ? ಪರಮ್ ಸರ್ ಬಂದಾರ, ಎದ್ದೇಳು, ಸ್ಟ್ಯಾಂಡ್ ಅಪ್. ಮೇಡಮ್ ಇದು ವಿಚಾರನಗರ? ಹ್ಞೂ ಸರ್, ಒರಿಜಿನಲ್ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ. ಎಲ್ಲಿ ಹಿಡಿದ್ರಿ ಇದು? ಇದು ಇಲ್ಲೇ ಸರ್, ಗುಡಿ ಐತಲ್ಲ ಅಲ್ಲೇ ತೆಂಗಿನಕಾಯಿ ಒಳಗೆ ತೆಂಗಿನಕಾಯಿ ಮಾರ್ತಾರಲ್ಲ ಪಾಪ ಹೆಣ್ಮಕ್ಳು, ಉಡಿ ತುಂಬ ಅದು ಅದ್ರೊಳಗೆ ಕುಂತಿತ್ತು. ತೆಂಗಿನ ಒಂಚೂರು ನೋಡೋಣ, ತೆಂಗಿನಕಾಯಿ ಒಳಗೆ ನಾವು ಯಾವ್ದ್ರಾಗ ಹೋದೆ ಅಂದ್ರೆ ಮತ್ತೆ ಸಿಗುದಿಲ್ಲ ನೀ ಅಂದರೆ ಗಿಡದೊಳಗದು ಹೋಗ್ಬಿಡುತ್ತಂತ. ಹೌದು ಇದು ನೀವು ಹಿಡ್ಕೊಂಬಂದಿದೆ ಮೇಡಮ್? ಹಾಂ ಸರ್. ಓಕೆ, ಅಷ್ಟೇ. ಹೊರಗೆ ಯಾಕೆ ಬರತ್ತಿತ್ತು ಮನೆ? ಯಪ್ಪ, ಯುದ್ಧ. ದೊಡ್ಡ ಹಾವು ಇತ್ತಂದ್ರೆ ಈಸಿಲಿ ಹಿಡಿಬೋದ್ರಿ. ನಾ ವಿಡಿಯೋದು ತೋರಿಸ್ತೀನಿ, ಬಟ್ ಇದು ಪ್ರಿಡಿಕ್ಟ್ ಮಾಡಕ್ ಆಗುದಿಲ್ಲ. ಇದು ಇಷ್ಟ ಅಲ್ಲ, ಇಷ್ಟರೊಳಗೆ ಅದು ಈಸಿಲಿ ಹೊಳತೈತಿ. ದೊಡ್ಡದಾತಂದ್ರೆ ಅದು ಹೊಳ್ಳಕ್ಕೆ ಟೈಮ್ ತಗೋತೈತಿ, ನಮ್ಗೆ ಜಡ್ಜ್ ಮಾಡ್ಬೋದು. ಇದನ್ನ ದೊಡ್ಡವ್ರನ್ನ ಎಷ್ಟು ಬೇಕಾದ್ರೆ ಜಡ್ಜ್ ಮಾಡ್ಬೋದು. ಸಣ್ಣ ಹುಡುಗರ್ನ ಅವ್ರ ಮೈಂಡ್ ಸೆಟ್ ಏನೈತೆ ಅಂತ ಹೇಳಕ್ ಬರೋದಿಲ್ಲ. ಬಿಟ್ರೆ ಮಣ್ಣು ತಿಂತಾರ, ಚಾಕ್ಲೇಟ್ ತಿಂತಾರ, ಏನ್ ಬೇಕಾದ್ ಮಾಡ್ತಾರ. ಬಟ್ ದೊಡ್ಡವ್ರು ಹಂಗಿಲ್ಲ, ಇದು ಮಣ್ಣು ಐತಿ ಚಾಕ್ಲೇಟ್ ಅಂತ ಗೊತ್ತಾಕೈತಿ. ಹಂಗೆ ನಮಗೂ ಸಣ್ಣ ಹಾವುಗಳನ್ನ ಜಡ್ಜ್ ಮಕ್ಕಳ ಥರ ಬಟ್ ನಾವು ಭಾಳ ಲೈಟ್ಲಿ ಹ್ಯಾಂಡಲ್ ಮಾಡಿದ್ರೆ ಇವು ಶಾಂತ ಅಕ್ಕಾವು, ಟೈಮ್ ಕೊಡ್ಬೇಕು. ಇದು ಆಲ್ಸೋ ಪಾಯ್ಸನ್ ಜಾಸ್ತಿ ವಿಷ ಸರ್, ಯಾಕಂದ್ರೆ ದೊಡ್ಡದು ಒಮ್ಮೊಮ್ಮೆ ರಾ ಬೈಟ್ ಮಾಡ್ತಾವೆ. ಇವು ರಾ ಬೈಟ್ ಇಲ್ಲ ಡೈರೆಕ್ಟ್ ಎಲ್ಲ ನ್ಯಾಚುರಲ್. ಅದು ಅಂಜಿ ಇದನ್ನ ಟಾಯ್ಲೆಟ್ ಮಾಡಿತ್ತು ನೋಡ್ರಿ ಹಾವು. ಓಕೆ, ಅದು ಈಗ ನಮ್ಮಿಂದ ದೂರ ಹೋಗಕ್ಕೆ ಟ್ರೈ ಆಗತ್ತೆ ರೀ. ಅದೇನು ನಮ್ಗೆ ಕಡಿಬೇಕಂತ ಬರುವಲ್ತು. ಈಗ ನೋಡ್ರಿ ನಾವು ಎಷ್ಟು ಬಿಡ್ತೀವಲ್ಲ ದೂರ ಹೋಗ್ತೈತೆ ನಮ್ಮನ್ನೆಲ್ಲರೂ ಬಿಟ್ಟು. ಅಂದ್ರೆ ನನ್ನ ಅಷ್ಟಕ್ಕೆ ನಾ ಬದುಕ್ತೀನಿ ಬಿಡ್ರಪ್ಪ ಅನ್ನೋದು. ಅದು ಮನುಷ್ಯನ 12 ವರ್ಷ ಆದ್ಮೇಲೆ ಹುಡ್ಕೊಂಬಂದು ಕಚ್ಬೇಕು ಅಂತ ಸರ್, ಅದು ಯಾರು ಹೇಳಿದ್ದು, ಎಲ್ಲಿ ಕೇಳಿರೋ? ಇವು ಫಿಲ್ಮಿ ಒಳಗೆ ತೋರಿಸ್ಬಿಟ್ಟಾರಲ್ರಿ, ಸುಳ್ಳ್ರಿ ಅವೆಲ್ಲ. ಹಾಲು ಕುಡಿತೈತಿ ಹಾವು, 12 ವರ್ಷ ಬಿಟ್ಟು ಬರ್ತೈತಿ. ನಾಗ್ ಹೊಡೆದ್ರೆ ನಾಗಿನಿ ಬರ್ತಾಳ, ನಾಗಮಣಿ ಇರ್ತೈತಿ. ಆಮ್ಯಾಗ ನಾಗಿನಿ ಮನೆ ಒಳಗಡೆ ಸೇರ್ಕೊಂಡು ಸೊಸೆ ರೂಪದಲ್ಲಿದ್ದು ಎಲ್ಲರಿಗೂ ಅಯ್ಯೋ ಹಣೆ ಬಾರ. ಅವ್ರು ಸೀರಿಯಲ್ ಒಳಗೆ ತೋರಿಸ್ ಅಂತರು ಹಿಂಗೆ ಮಾಡಿಬಿಟ್ಟಾರ. ಇದು ಮೋಸ್ಟ್ಲಿ ಈಕಿ ನಿಂತಲೇ ಮನ್ಸಾರ ನಾನು ನೋಡಿ ಒಬ್ರೊಬ್ರು ಮೇಡಮ್ ನೀವು ಹಾವು ಹಿಡ್ತಿರಲ್ರಿ, ನೀವು ನೋಡಿದ್ರು ನಂಗೆ ಹಾವು ನೋಡಿದಂಕೈತ್ರಿ, ಕಣ್ಣದು ಹಂಗೆ ನೀವು ಹಿಂಗೆ ಹಾವು ಹಿಂಗೆ ಚೇಂಜ್ ಹಾಕಿರಿ. ಅವು ಮನುಷ್ಯರು ಕೇಳೋ ಕ್ವಶನ್ಸಿಗೆ ನನ್ನ ಕಡೆ ಆನ್ಸರ್ಸ್ ಇರೋದಿಲ್ಲ. ನೀವು ಯಾವಾಗ ಯಾವ ಥರ ಚೇಂಜ್ ಆಗ್ತೀರಾ ಮೇಡಮ್? ಯಾವಾಗ ಮನುಷ್ಯ ಥರ ಇರ್ತಾರೆ ಅಂತ ಕೇಳ್ತಾ ಇರ್ತಾರೆ. ಅಲ್ಲ, ನೀವು ಹಿಂಗೆ ಕಣ್ಣು ಹಿಂಗೆ ಅದಾವಲ್ರಿ, ನೀವು ಒಮ್ಮೆ ಹಿಂಗೆ ಹಾವು ಆಗ್ಬಿಡ್ತೀರಿ. ನಾ ಬ್ರೋ ಅದು ಇದ್ದದ್ದ ನನಗೆ ಮಂದೆ ತಲಾಗಿನ ತೆಗಿಯೋಕ್ಕಾಗೋಲ್ತ ಅಂತದ್ರಾಗಿ ನನಗೆ ಬಂದು ಕೇಳ್ತಾರೆ ನೀವು ಹಾವು ಹಾಕಿರಿ ನಮ್ಮ ಮನುಷ್ಯ. ಗ್ರೇಟ್. ಎಲ್ಲಿ ಕಲ್ತ್ರಿ ಇದೆಲ್ಲ ಹೊಡಿಯೋದು? ಕಲ್ತಿದ್ದಂತಲ್ಲ ಸರ್, ಅದು ಸ್ಟಡಿ ಅಂತ ಮಾಡೈತ್ರಿ. ಬಟ್ ಪಪ್ಪಾನಿಂದ ಅವ್ರ ಪಪ್ಪಾರು ಹಿಡಿತಿದ್ರಿ, ಅವರಿಂದ ಧೈರ್ಯ ಬಂದು ಹಾವು ಹೆಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅದು ತೊಗೊಂಡು ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಹಾವು ಹಿಡಿದ್ರಿ ಈಗ? ಎಷ್ಟೊಂದು 5 ನಾನು ನಮ್ಮ ತಂಗಿ ಪಪ್ಪ ಕುಡಿಸಿ ಒಂದು 5000+ ಸ್ನೇಕ್ಸ್ ಹಿಡಿದ್ವಿ. ಈಗ ಇದು ಹಿಡಿದ್ರಲ್ಲ, ಯಾವತ್ತು ಹಿಡಿದಿದ್ದು? ಇದು ಹಿಡಿದು 2 ದಿವಸ ಆತ್ರಿ. ಎಲ್ಲಿ ಬಿಡ್ತಾರೆ ಇದು? ಇದನ್ನ ಆನಂದ್ ಸಿಟಿ ಅಂತ ಹೇಳಿದಾರ್ರಿ, ಅವ್ರು ಫೇಮಸ್ ಸ್ನೇಕ್ ರೆಸ್ಕ್ಯೂರ್ ಅವರು. ಬೆಳಗಾವಿಕಿನ ಅವ್ರು ಎಲ್ಲ ಕಡೆ ಮಹಾರಾಷ್ಟ್ರಾಗಿ ಎಲ್ಲ ಆಲ್ ಓವರ್ ಇಂಡಿಯಾ ಫಸ್ಟ್ ಕಪಲ್ ಅವರು ಸ್ನೇಕ್ ರೆಸ್ಕ್ಯೂ ಮಾಡೋರು. ಹಾಂ. ಸೊ ಅದನ್ನು ಆನಂದ್ ಸಿಟಿ ಅವ್ರಿಗೆ ಕೊಡ್ತೀವಿ, ಅವ್ರು ರೆಸ್ಕ್ಯೂ ಮಾಡ್ತಾರೆ. ಸೊ ಪರ್ ಡೇ ಅವ್ರು ಅವ್ರು ಪ್ರೊಫೆಷ್ನಲ್ ಸ್ನೇಕ್ ರೆಸ್ಕ್ಯೂ ಮಾಡೋದು. ಅವ್ರು ಪರ್ ಡೇ ಏನಿಲ್ಲ ಅಂದರೂ ಒಂದು 5 to 6 ಸ್ನೇಕ್ ಹಿಡ್ದು ಇಟ್ಟಿರ್ತಾರೆ. ಸೊ ಅವ್ರೊಂದು 2 ದಿವ್ಸಕ್ಕೆ ಹೋಗಿ ಆ ಮನುಷ್ಯ ಬರೀ ಹಾವು ಬಿಡಾಕಂತ 140 ಕಿಲೋಮೀಟ್ರ್ ಹೋಗಿ ಬರೀ ಹಾವು ಬಿಟ್ಟು ಬರ್ತಾರೆ. ಈ ಹಾವನ್ನ ಯಾರು ಬಡಿಬಾರ್ದು, ಸೇಫ್ ಇರ್ಬೇಕಂತೇಳಿ ಹೋಗಿ ಕಾಡಿಗೆ ಬಿಟ್ಟು ಬರ್ತಾರೆ. ಇಲ್ಲ ಆನಂದ್ ಸಿಟಿಗಾಗ್ಲಿಗ ಫಾರೆಸ್ಟ್ ಅವ್ರಿಗೆ ಕೊಟ್ಟಿರ್ತೀವಿ, ನಮ್ಮನ್ನ ಡಬ್ಬಿ ಒಯ್ದು ಕೊಡ್ತೀವಿ. ಅವ್ರು ಹೋಗಿ ಜಂಗಲ್ದಾಗ ಹೋದಾಗ ಬಿಟ್ಬಿಡ್ತಾರೆ. ಓಕೆ. ಸೊ ಸುಮ್ಮನೆ ಇಲ್ಲಿ ಹಿಡಿದ್ಬಿಟ್ಟು ಪಕ್ಕದ ರೋಡ್ ಸರ್ ಹಂಗಿರ್ತಾ ಹಿಡ್ಕೊಂಡು ಯಾಕೆ ಬರ್ಬೇಕು ನಾವು?
ಅಲ್ಲ ನಮ್ಮನೆ ಮುಂದೆ ಬಂದು ಇಟ್ಕೊಂಡು ಪಕ್ಕದೊಳಗೆ ಬಿಟ್ಬಿಟ್ಟೆ, ಪಕ್ಕದೊಳಗೆ ಫೋನ್ ಮಾಡ್ಕೊಂಡು ಅವ್ರ ಮನೆ ಹಿಂಗಡೆ ಬಿಟ್ಬಿಟ್ಟೆ. ಹಂಗಂದ್ರೆ ನಾವು ರೆಸ್ಕ್ಯೂ ಆಗುದಿಲ್ರಿ, ಅದು ಆಟ ಆಡತ್ತೀವಿ ಹಿಂಗಕ್ಕೈತಿ. ಮತ್ತು ತಿನ್ನ ಮಟ್ಟ ಎಲ್ಲೂ ಒಬ್ರ ಕಡೆನೂ ₹1 ಇಸ್ಕೊಂಡಿಲ್ಲ ರೀ. ಹಾವಿನ ಹೆಸರು ಮ್ಯಾಗಂತರು ಕಂಪ್ಲೀಟ್ ಇನ್ನು ಸೋಷಲ್ ವರ್ಕ್ ಅಂತನ ರೆಸ್ಕ್ಯೂ ಮಾಡ್ತೀವಿ ರೀ. ಬಟ್ ರಿಸ್ಕ್, ಲೈಫ್ ರಿಸ್ಕ್, ಅದ್ರದ್ದು ಲೈಫ್ ರೀ. ನಾವೀಗ ನಮ್ಮ ಯಾರ್ಯಾರೋ ಡೈನೋಸಾರ್ ನೋಡಿದ್ವಿ, ಹಿಂಗಿತ್ತು ಹಂಗಿತ್ತು ಅಂತಾರೆ. ಸೇಮ್ ಹಾವಿಂದು ಒಂದೊಂದು ಸ್ಪೀಷೀಸ್ ಹಂಗೆ ಆಗ್ಬಿಡ್ತಾವೆ. ಹಾವಿದ್ದು ನಮ್ಮ ಕಾಲದಾಗ, ಈಗ ಹಾವಿಲ್ಲ. ಸೊ ಅವು ಎಷ್ಟಿಂಗ್ ವಿಷಯ ಹಾಕ್ಬಿಡ್ಬೇಕು, ಅವು ಬದುಕಲಿ ಅಲ್ಲ, ಅವ್ರ ಲೈಫ್ ಇರುತ್ತೆ. ಮನುಷ್ಯರಿಗೆ ಬಹಳ ಉಪಯೋಗಕಾರಿ ಇವು. ಯಾಕಂದರೆ ರೈತರಿಗೆ ರ್ಯಾಟ್ ಸ್ನೇಕ್, ಕ್ಯಾರಿ ಹಾವು ದಿ ಬೆಸ್ಟ್ ಹಾವು. ನಮ್ಮ ಸುತ್ತಮುತ್ತಲು ಅಡ್ಡಾಡ್ತಿರ್ತಾರೆ, ನಾವು ನೋಡಿದ ಕೂಡಲೇ ಹಾವು ಹೊಂಟೈತಲ್ಲ ಅಂತ ಖುಷಿ ಆಕೈತೆ ನಮ್ಗೆ. ಕ್ಯಾರಿ ಹಾವು, ಆ ಹಾವು ಇರ್ಬೇಕು ಸರ್. ಯಾಕಂದ್ರೆ ಆ ಹಾವು ಕ್ಯಾರಿ ಹಾವು ಇತ್ತಂದ್ರೆ ವಿಷಕಾರಿ ಹಾವುಗಳು ಬರುವುದಿಲ್ಲ. ಈಗ ಸಣ್ಣ ಸಣ್ಣ ನಾಗರ ಹಾವು, ಸಣ್ಣ ವೈಪರದ್ದು ಇತ್ತಂದ್ರೆ ದೊಡ್ಡ ಕ್ಯಾರಿ ಹಾವು ತಿಂದ್ಬಿಡುತ್ತೆ. ಸೊ ನಾವು ಫುಲ್ ಸೇಫ್ ಅಲ್ಲ. ಕ್ಯಾರಿ ಹಾವು ಕಡಿದ್ರೆ ಏನೂ ಆಗೋದಿಲ್ಲ, ನಾನ್ ವೆನಮಸ್ ಸ್ನೇಕ್, ಅದು ಯಾರಿಗೂ ಏನೂ ಮಾಡೋದಿಲ್ಲ. ನೀವು ನೋಡಿದ ಕೂಡ ಅದು ಮೊದಲು ಓಡೋಕೈತಿ. ಸೊ ಅಂಥ ಹಾವು ನಮ್ಮ ಸುತ್ತಮುತ್ತಲೇ ಇರಬೇಕು. ಜೊತೆಗೆ ರೈತರು ಹೊಲಕ್ಕೆ ಬರೋ ಇಲಿ ಇಲಿ ತಿಂತೈತಿ. ಅದು ಫಾರ್ಮರ್ಸ್ ಫ್ರೆಂಡ್ ಅಂತಾರ, ಇಲಿ ತಿಂತೈತಿ. ಯಾಕಂದ್ರೆ ಮೇನ್ ನಾಶ ಮಾಡೋದನ್ನ ಅವ್ರದ್ದು ಬೆಳೆ ಎಲ್ಲ ಇಲಿಗಳು. ಸೊ ಅಂಥದ್ರಾಗ ಕೇಳ್ಕೊರೋದು ಒಂದು ಜನಕ್ಕೆ ಹಾವೀಗ ಒಂದೇ ದಿವಸ ಹಾಲು ಎರೋದು ಪೂಜಾ ಮಾಡಿ ವರ್ಷಾಂಗಟ್ಲೆ ಹಾವು ಹೊಡಿಯೋದಕ್ಕಿಂತ ಪೂಜಾನ ಮಾಡಕ್ಕೆ ಹೋಗ್ಬಿಡ್ರಿ, ನೀವು ಬಿಟ್ಟು ಬಿಡ್ರಿ. ಒಂದು ಇಲ್ಲಾಂದ್ರೆ ಹಾವು ಹೊಡಿಬೇಡ್ರಿ, ಒಂದು ಪೂಜಾ ಬಿಡ್ರಿ, ಇಲ್ಲಾಂದ್ರೆ ಹಾವು ಹೊಡಿಯೋದು ಬಿಡ್ರಿ. ಅದು ಆಪ್ಷನ್ ಮಂದಿಗೆ ಬಿಟ್ಟದು. ಹಾವು ಬಂದ್ಬಿಟ್ರಿ ಇಲ್ಲಿ. ಅದ್ರಲ್ಲಿ ನೀವು ಸಣ್ಣ ಮೊಳಕೆ ನೆಟ್ಟಿರೋದು ಅಷ್ಟೊಂದು ಬೆಳೆದಿದೆ. ಇಷ್ಟೆಲ್ಲ ಒಂದು ಹಚ್ಚಿರೋ ತಂದು ಇಷ್ಟೆಲ್ಲ ಬೆಳೆದ. ಒಂದು ಸ್ವಲ್ಪ ಕಟ್ಟಿಂಗ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಹೊರಗಡೆ ಜಾಸ್ತಿ ಫಂಕ್ಷನ್ಗೆ ಅಡ್ಡಾಡ್ತೀವಲ್ಲ, ಹಿಂಗಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಮಾಡ್ಬೇಕು ಇವಾಗ. ನನ್ನ ಹೆಸರು ಚಂದ್ರಶೇಖರಯ್ಯ ವಿಶ್ವನಾಥ ಸಬಡಿ, ಸಾಲಿಮಠ ಅಂತ. ನಾವು ಮೂಲ ಸಾಲಿಮಠ, ಆದರೆ ನನ್ನ ಊರು ಸವಡಿ ಗ್ರಾಮ ಇರೋದ್ರಿಂದ ನಾನು ಸವಡಿ ಅಂತ ಎಲ್ಲ ಕಡೆಗೆ ಅಡ್ರೆಸ್ ಆಗಿದೆ. ನಾನೊಬ್ಬ ಮಾಜಿ ಸೈನಿಕ ಪ್ಲಸ್ ಬೆಳಗಾವಿ ಕ್ಯಾಂಟೋನ್ಮೆಂಟ್ ಬೋರ್ಡ್ದ ಮಾಜಿ ಉಪಾಧ್ಯಕ್ಷ. ಸಾಕಷ್ಟು ಸಂಘ ಸಂಸ್ಥೆ ಒಳಗೆ ನಾನು ಈಗಾಗಲೇ ಕೆಲಸ ಮಾಡೋಕ್ಕಿಂತೇನೆ. ಅದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಮನೆಯವರು ಪ್ಲಸ್ ನನ್ನ ಮಕ್ಕಳು ಇಬ್ಬರು. ಬಹುಶಃ ನಿಮ್ಗೆ ಹೆಮ್ಮೆ ಆಗುತ್ತೆ, ಮಗಳು ತಂದೆಯ ಕೀರ್ತಿಯನ್ನು ಮೀರಿಸಿ ಬೆಳೆದಾಗ. ಏನು ಅನಿಸುತ್ತೆ ನಮಗೆ ಸರ್? ನಾವು ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ನನಗಿಬ್ಬರು ಹೆಣ್ಮಕ್ಳು, ಒಬ್ಬ ಗಂಡ್ಮಗ ಇದ್ದ, ಈಗಿಲ್ಲ. ಅವನು 18 ವರ್ಷವಾಗಿ ತೀರ್ಕೊಂಡ. ಆ ಒಂದು ನೆನಪನ್ನು ನಮ್ಮಿಬ್ಬರು ಮಕ್ಕಳು ಹೆಣ್ಮಕ್ಳು ಅವ್ನು ನೆನೆಸ್ಲಾರ್ದಂಗೆ ಮಾಡಿದರು. ಅದರೊಳಗೆ ವಿಶೇಷವಾಗಪ್ಪ ಅಂತಂದ್ರೆ ಪ್ರಿಯಾ ಏನೈತಿ, ಮೊದಲು ಸೌಡಿ ಸಾಹೇಬ್ರ ಮಕ್ಕಳು ಅಂತಿದ್ರು. ನಾವೊಬ್ಬ ಮಾಜಿ ಸೈನಿಕನಾಗಿ, ಒಬ್ಬರು ಮಿಲಿಟರಿ ಆಫೀಸರ್ ಆಗಿ ನನ್ನಿಂದ ಮಕ್ಕಳನ್ನ ಗುರುತಾಡ್ತಿದ್ರು. ಯಾಕಂದ್ರೆ ನಾನು ಬೆಳಗಾಂ ಕ್ಯಾಂಟೋನ್ಮೆಂಟ್ ಬೋರ್ಡ್ ಮೆಂಬರ್ ಇದ್ದೆ, ಎಲೆಕ್ಟೆಡ್ ಮೆಂಬರು, ವೈಸ್ ಪ್ರೆಸಿಡೆಂಟ್ ಇದ್ದೆ. ನನ್ನ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋದ್ರೆ ಅವ್ರು ಎಲ್ಲರೂ ಇದ್ರೆ ಸೌಡಿ ಸಾಹೇಬ್ರ ಮಕ್ಕಳಪ್ಪ ಅಂತ ಅವ್ರನ್ನ ಗುರುತಾಡ್ತಿದ್ರು. ಈಗ ನನ್ನ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ ಪ್ರಿಯಾ ಅವ್ರ ಪಪ್ಪಾರ ಅಂತ ಎಲ್ಲರೂ ಗುರುತಾಡಿತಾರೆ ನಮ್ಮನ್ನು, ಪ್ರಿಯಾ ಮಮ್ಮಿ ಪಪ್ಪ ಅಂಥೇಳಿ. ನನಗೆ ಭಾಳ ಹೆಮ್ಮೆ ಆಕತಿ. ಎಷ್ಟೋ ಜನ ಅಂತಾರೆ ಹೆಣ್ಮಕ್ಳಿದ್ರು ಹೆಣ್ಮಕ್ಳು ಹುಟ್ಟಿದ ಮೇಲೆ ಒಂಥರ ಅಸಹ್ಯ ಪಟ್ಕೊತಾರ, ನಾಚಿಕೆ ಪಟ್ಕೊತಾರ. ಆದ್ರೆ ನಾವೊಂದು ಹೇಳ್ತೀನಿ, ಹೆಣ್ಣು ಹೆತ್ತಿದ್ದಕ್ಕೂ ಸ್ವಾರ್ಥ ಕಾಯ್ತು. ನಮ್ಮಿಬ್ಬರು ಹೆಣ್ಮಕ್ಳು ನಾನು ಹುಟ್ಟಿದ್ದಕ್ಕೂ ಸ್ವಾರ್ಥ ಕಾಯ್ತು ಅಂತೀನಿ. ಯಾಕಪ್ಪ ಅಂತಂದ್ರೆ ನಮ್ಮಿಬ್ಬರು ಮಕ್ಕಳು 10 ಗಂಡು ಮಕ್ಕಳು ಸಮ ಇದ್ದಾರೆ. ಹೆಣ್ಮಕ್ಳು ಹುಟ್ಟಿದ್ರೆ ಟೆನ್ಷನ್ ಅಂತಾರೆ, 10 ಸನ್ ಈಕ್ವಲ್ 1 ಲೇಡಿ. ಆ ಥರ ನನ್ನ ಮಕ್ಕಳು ಇಬ್ಬರು ಮಕ್ಕಳು 10 ಸನ್ ಈಕ್ವಲ್ 1 ಲೇಡಿ, 10 ಸನ್ ಈಕ್ವಲ್ 1 ಲೇಡಿ. ಆ ಥರ ನಾನು ಇಬ್ಬರು ಮಕ್ಕಳು ಅದಾರ. ವಿಶೇಷವಾಗಿ ಪ್ರಿಯಪ್ಪ ಅಂತಂದ್ರೆ ಒಬ್ಬ ಸೈನಿಕರ ಮಗಳಾಗಿ ಭಾಳ ಮೃದು ಸ್ವಭಾವದಕ್ಕೆ ಆಕೆ. ಆದ್ರೆ ಆಕೆಗೆ ಯಾವ ಥರ ಟ್ಯಾಲೆಂಟದ್ದು ಒಂದು ಏನಾದರೂ ಕೊಟ್ರಪ್ಪ ಅಂತಂದ್ರೆ, ವಿಶೇಷವಾಗಿ ಬೆಂಗಳೂರು ಸೈಡ್ದೊಳಗೆ ಎಲ್ಲರೂ ಹೋದ್ರೆ ಸದ್ಯಕ್ಕೆ ಯಾವುದೇ ದೇಶಕ್ಕೆ ಹೋಗಲಿ, ಮೊನ್ನೆ ಇದಕ್ಕೆ ಹೋಗಿ ಬಂದರು, ಮಸ್ಕಟ್ಗೆ ಹೋಗಿ ಬಂದರು. ನೀವು ನಿಮ್ಮ ಭಾಷಾದೊಳಗನ ಮಾತಾಡ್ರಿ, ಉತ್ತರ ಕರ್ನಾಟಕದೊಳಗೆ ಭಾಷಾನದೊಳಗೆ ಮಾತಾಡ್ರಿ ಅಂತೇಳಿ. ಆಕೆಗೆ ಆ್ಯಕ್ಚುಲಿ ನೋಡಿದ್ರೆ ಭಾಳ ಮೃದು, ಮನೆಯೊಳಗೆ ಯಾವುದೋ ಸಿಟ್ಟು ಸೆಡವು ಮಾಡೋಂಗಿಲ್ಲ. ಆದ್ರೆ ಆ ಸ್ಕ್ರೀನ್ ಬಂತು, ಆಕೆಗೆ ಏನಾದರೂ ಸ್ಕ್ರಿಪ್ಟ್ ಕೊಟ್ರಂದ್ರೆ ಆ ಥರ ಅವ್ರು ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಮೊನ್ನೆ ಒಂದು ಯಾವುದೋ ಒಂದು ಇದ್ರೊಳಗೆ ನಾನು ನೋಡಿದೆ ಬಂದಮೇಲೆ, ಮುದೋಳು ನಾಯಿ ಮುಸುಡಿ ಮಗನ, ಒಟ್ಟಿಗೆ ಅನ್ನ ತಿಂತೀವೋ ರೈಸ್ ತಿಂತೀವೋ, ನಿನಗೆ ಹಂಗೆ ಉಗುಳ್ಳೇನು ವಿಮಲ್ ಹಾಕ್ಕೊಂಡು ಉಗುಳು. ಆಕಿದು ಭಾಷಾ ಮನೆಯೊಳಗೆ ಯಾವುದೋ ಒಮ್ಮೆನೂ ಈ ಥರ ಮಾತಾಡಿಲ್ಲ, ಮಾತಾಡೋಂಗೇ ಇಲ್ಲ. ಆದ್ರೆ ಅವ್ರಿಗೆ ಆ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಏನು ಅನ್ಬೇಕು, ಹೆಂಗೆ ಮಾತಾಡಬೇಕು. ಒಬ್ಬ ಯಾವನೋ ನಾಲಿ ಒಳಗೆ ಬಿದ್ದು ಏನೋ ಬೇರೆದವ್ರ ಫೋನ್ ತೊಗೊಂಡು ಮಾತಾಡಿರ್ತಾನೆ, ಮಗ ನಾನು ನಿನಗೆ ಹಂಗೆ ಹೊಡಿಲ್ಲೋ ಏನು ತೊಗೊಂಡು ಹೊಡಿಲಿ, ಬೇರೆದವ್ರ ಫೋನ್ ತೊಗೊಂಡು ನನಗೆ ಕಾಲ್ ಮಾಡೈತಿ, ಇನ್ನೂ ಮಾಡಿದ್ರು ನೋಡಂತ. ಇಂಥವು ಒಂದು ಏನದವು. ವಿಶೇಷವಾಗಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷೆನ ನಮ್ಮ ಕರ್ನಾಟಕದೊಳಗೆ ಅಷ್ಟೇ ಅಲ್ಲದ ಪೂರಾ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಕನ್ನಡಿಗರು ಮೆಚ್ತಾರೆ.
ವಿಶೇಷವಾಗಿ ಪ್ರಿಯಂದು ಏನು ಭಾಷೆ ಐತಿ ಪ್ಯೂರ್ 100% ಉತ್ತರ ಕರ್ನಾಟಕದ ಭಾಷೆ. ಒಂದೆರಡು ಸಲ ಆಕೆ ಯಾವಾಗ ಅಂದ್ಲಂತ ಏನೋ ನಾನು ಬೇರೆ ಚೇಂಜ್ ಮಾಡಿ ಮಾತಾಡಿದಾಗ ಆಕೆ ಇಲ್ರಿ ಅಮ್ಮ ನಿಮ್ದು ಏನು ಒರಿಜಿನಲ್ ಭಾಷೆ ಐತಿ ಅದ ಭಾಷೆದೊಳಗೆ ಮಾತಾಡ್ರಿ ಅಂತೇಳಿ. ಹಾಂ ನಮ್ಮ ಇವರು ಯೋಗರಾಜ್ ಭಟ್ರು ಆಯಿತು, ನಮ್ಮ ದೊಡ್ಡಣ್ಣ ಆಯಿತು, ಮಗನ ದೊಡ್ಡಣ್ಣವ್ರು ಇದೇ ಥರ ಮಾತಾಡ್ತಾರೆ, ಮಗನ ನೀನು ನಿನ್ನ ಭಾಷೆದೊಳಗೆ ಮಾತಾಡು, ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಷೆದೊಳಗೆ ಮಾತಾಡಂತ ಯೋಗರಾಜ್ ಭಟ್ರು ಆಯ್ತು, ಇವರಾಯ್ತು ಎಲ್ಲರೂ. ಆನಂತರ ಮೊನ್ನೆ ಒಂದು ಯಾವುದೋ ಇದಕ್ಕೆ 45K ಒಂದು ಇದಕ್ಕೆ ಪಿಕ್ಚರ್ಗೆ ಹೋಗಿದ್ರು ಶಿವಣ್ಣರ್ದು, ಅರ್ಜುನ್ ಜನ್ಯವ್ರು ಮಾಡಿದರು. ಅವಾಗ ಇವ್ರು ಸುಧಾರಿಸ್ಕೊಂಡು ಮಾತಾಡಿಕೊಂಡು ಇದು ಮಾಡ್ಬೇಕಂತ ಅವರು ತನ್ನ ಭಾಷೆದೊಳಗೆ ಮಾತಾಡಿದ್ಲು. ಅವ್ರು ಯಾರೋ ಇನ್ನೊಬ್ಬರು ಡೈರೆಕ್ಟ್ರು ಅರ್ಜುನ ಸರ್ ಯಾರು ಅಂದ್ರಂತ, ಇಲ್ಲಮ್ಮ ನೀ ಭಾಷೆ ಈ ಥರ ಮಾತಾಡ. ಹಲೋ ಕೆಲಸತ್ತಿಲ್ಲಲ್ರಿ? ಅದೇನು ಫೋನ್ ಏನ ಕಿವಿ ಹಿಡಿದ್ರ ಚಂದ ಮಕ್ಕ ಕಿಡಿ. ನಾವು ಉತ್ತರ ಕರ್ನಾಟಕದ ಜನತೆ ನಮ್ಮ ಜೊತೆಗೆ ಸಿಹಿ ಇದ್ರೆ ಕುಂದ ತಿನ್ನಿಸ್ತೀವಿ, ಇಲ್ಲ ಅಂದ್ರೆ ಬ್ಯಾಡಿಗೆ ಮೆಣಸಿನಕಾಯಿ ಹಚ್ಚಿ ನಿನಗೆ ಹೊಡಿತೀನಂತ. ಅದಕ್ಕೆ ಬೇರೆ ಬೇರೆ ಅರ್ಥಗಳದವು. ನನ್ನ ಮಗ ಏನೋ ಒಬ್ಬ ತೀರ್ಕೊಂಡ, ಯಾವುದೇ ಒಂದು ಕಾಯಿಲೆಯಿಂದ 18 ವರ್ಷವಾಗಿ ತೀರ್ಕೊಂಡ. ಇವರಿಬ್ಬರು ಮಕ್ಕಳು ವಿಶೇಷವಾಗಿ ಪ್ರಿಯ ಅವ್ರ ಅಣ್ಣನ ನೆನೆಸಲಾರದಷ್ಟು ಪ್ರೀತಿಯಿಂದ ನಮ್ಮ ಜೊತೆಗಿರ್ತಾರೆ. ಅವ್ರು ನೆನೆಸಲಾರದಷ್ಟು ಯಾವುದೇ ಥರದ ದುಃಖಗಳಾಗಬಾರ್ದು, ಏನೋ ಆಗಬಾರ್ದು, ನಮ್ಮ ಮಗ ಇದ್ದ ಹಂಗೆ ಹಿಂಗೆ ನಮ್ಮ ಅಣ್ಣ ಇದ್ದಂತ ಅದನ್ನೆಲ್ಲ ಮರೆಸಿ ಅದಕ್ಕಿಂತ ಮೀರಿ ನಮಗೆ ಸಂತೋಷವನ್ನು ನನ್ನ ಇಬ್ಬರು ಮಕ್ಕಳು ಕೊಡೋಕ್ಕಂತಾರೆ. ವಿಶೇಷ ಅಂದರೆ ಪ್ರಿಯರೇ. ಉತ್ತರ ಕರ್ನಾಟಕ ಅಂದರೆ ಡ್ರೆಸ್ಸಿಗೆ ಒಂದು ಏನು ಇಲ್ಕಲ್ ಸೀರೆ, ಮೈ ತುಂಬ ಬಟ್ಟೆ ಹಾಕೊಳ್ಳೋದು, ಕಚ್ಚೆ ಹಾಕೊಳ್ಳೋದು, ದೊಡ್ಡದೊಂದು ಮುಗ್ನತ್ತು ಹಾಕೊಳ್ಳೋದು, ಕಿವಿ ಓಲೆ, ಇವೆಲ್ಲ ದೊಡ್ಡ ದೊಡ್ಡ ಸರಗಳು, ಇಲ್ಕಲ್ ಸೀರೆ ಒಳಗೆ ಬೋರ್ಮಳ ಅಂತಲ್ಲ, ಕಾಲು ಚೈನು, ನಡ್ಪಟ್ಟಿ. ಅದು ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಂದು ಡ್ರೆಸ್ಸಿನ ಶೈಲಿ ತೋರಿಸ್ಕೊಡ್ತೈತೆ ಅದು. ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ನಾ ಎಲ್ಲಿ ಹೇಳ್ತಾನೆ, ತಪ್ಪು ಮಾಡಬೇಡ್ರಿ, ಯಾರಿಗೆ ಹೆದರಬೇಡ್ರಿ. ಒಂದೇ ನಂದು ಮಕ್ಳಿಗೆ ಹೇಳೋದು, ನಾನು ಹಿಡ್ಕೊಂಡು ಹೇಳ್ತೀನಿ, ತಪ್ಪು ಮಾಡಬಾರ್ದು. ನಾನು ತಪ್ಪಿಲ್ಲ ಅಂದರೆ ಎದುರಿಗೆ ಬೇಕಾದಂಥ ಒಂದು ಶೈಲಿ ಹೆದರಬೇಡ್ರಿ. ನೀವು ಹೆಣ್ಮಕ್ಳಾಗಿ ನಾ ಎಲ್ಲಾದ್ರೂ 100 ಜನ ಗಂಡ್ಮಕ್ಳು ಅದಾರ, 10 ಜನ ಅದಾರ, ನಾ ಒಬ್ಬಾಕಿನ ಹೆಂಗೆ ಹೋಗಲಿ, ಆ ಥರ ಇಲ್ಲ. 100 ಜನ ಗಂಡ್ಮಕ್ಳು ಇದ್ರೂ ಹೋಗ್ರಲ್ಲಿ, ಧೈರ್ಯದಿಂದ ಮುನ್ನುಗ್ರಿ, ಏನೂ ತಪ್ಪು ಮಾಡಬೇಡ್ರಿ. ಯಾರಾದರೂ ನಿಮಗೇನಾದರೂ ಸ್ವಲ್ಪ ಏನಾದರೂ ಕೆಟ್ಟ ಮಾತು ಮಾತಾಡಿದ್ರೆ ಅಲ್ಲೇ ನಿಂತ್ಕೊಂಡು ಹೊಡೆದ ಬಿಡ್ತಾಳ್ರಿ. ಈ ಥರ ಒಂದು ಘಟನೆ ಆಯಿತು. ಹೆಂಗಪ್ಪ ಅಂತಂದ್ರೆ ನವಂಬರ್ 1ನೇ ತಾರೀಕು ರಾಜ್ಯೋತ್ಸವ. ಸಾಕಷ್ಟು ಜನ ಸೇರಿರ್ತಾರೆ, ಎಲ್ಲ ಬರ್ತಿರ್ತಾರೆ, ಪ್ರಿಯಾ ಅಕ್ಕ ಅಂತಿರ್ತಾರೆ, ಪ್ರಿಯಾ ಸೌಡಿ ಅಂತಾರೆ, ಏನೇನೋ ಮಾಡ್ತಿರ್ತಾರೆ, ಕೇಕೆ ಹಾಕ್ತಿರ್ತಾರೆ. ಒಬ್ಬ ಯಾವನೋ ಬಂದು ಒಬ್ಬ ಇಂತಲ್ಲೇ ಬ್ಯಾಕ್ ಸೈಡ್ ಬಂದಿಟ್ಟು ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಮುಟ್ಟಿ ಹೋಗ್ಬಿಟ್ಟ. ಗುಂಪಲ್ಲಿ ಮುಟ್ಟಿದ್ದು ಆಕೆ ತಕ್ಷಣ ಹಿಂಗೆ ನೋಡಿದ್ಲು. ಅವ್ನು ಹಿಂಗೆ ಹಿಡಿದು ಶರ್ಟ್ ಹಿಡಿದು ಹೊಡೆದ್ಬಿಟ್ಲು. ಮಗನ ನಿನ್ನ ಮನ್ಯಾಗ ಅಕ್ಕಂಗಿರೋದಾರ ಇಲ್ಲ, ನೀನು ಒಬ್ಬ ತಾಯಿಯ ಮಗನಾಗಿ, ಒಬ್ಬ ಅಕ್ಕಂಗಿಯರು, ಒಬ್ಬ ಅಣ್ಣ ಅಥವಾ ತಮ್ಮನಾಗಿ ನೀವು ಮತ್ತೊಬ್ಬರ ಮಕ್ಕಳು ಮುಟ್ತಿ ಅಂದ್ರೆ ಹೆಂಗಪ್ಪ? ನಿಮ್ಮ ಮನೆ ನಮಗ್ ಮಾಡಿದ್ದನ್ನ ಈಗ ನಾ ಮಾಡಿಸ್ಕೊಂಡ ಸುಮ್ಮ ಆದ್ನಂದ್ರ ಅವ್ರು ನೆಕ್ಸ್ಟ್ ಹೋಗು ಹೆಣ್ಮಕ್ಳಿಗೆ ಮತ್ತೆ ಯಾರಿಗಾದ್ರೂ ಹೊಡ್ಕೊಂತ ಹೋಗ್ಬಿಡ್ತು. ಸೊ ಈಗ ನಾನ ಸುಮ್ಮಾಗಿದ್ನಂದ್ರ ಇಷ್ಟು ಸ್ಟ್ರಾಂಗ್ ಇದ್ನ ಸುಮ್ಮಾಗಿದ್ನ ಮುಂದಿನ ಪಾಪ ಅವ್ರು ಮುಗ್ದಿದ್ದ ಹೆಣ್ಮಕ್ಳಿಗೆ ಅವ್ರಿಗೆ ಏನ್ ಮಾಡಿದ್ರು ಅವ್ರು ಏನು ಹೇಳೋದಿಲ್ಲ, ಅವ್ರು ಒಬ್ಬರ ಕೊರಗ್ಬೇಕು. ಸೊ ನಾವ ರಿಯಾಕ್ಟ್ ಮಾಡ್ಬಿಟ್ಟಿವಿ ಅಂದ್ರೆ ಸ್ಟ್ರಾಂಗ್ ಇದ್ದವ್ರು ಅವ್ರು ಇನ್ನೊಬ್ರು ಯಾರಿಗೂ ಟಚ್ ಮಾಡಕ್ ಹೋಗುದಿಲ್ಲ. ಆಫ್ ಅಲ್ಲ, ನಾ ಗಲ್ಲಕ್ ಬಿಡದಿಲ್ಲ, ತಲಕ್ ಬಿಡದಿಲ್ಲ. ಅವ ಮೋಸ್ಟ್ಲಿ ನನ್ನ ಜೀವನದಲ್ಲೇ ಇರ್ಬೇಕು. ಮತ್ತು ಇವಳಿಗೆ ಬೆನ್ನತ್ತಿ ನನ್ನ ಮಗಳು 2ನೇ ಮಗಳು ಪ್ರೀತಿ, ಆಕೆ NCC ಸರ್ಟಿಫಿಕೇಟ್ ತೊಗೊಳ ಅಣ್ಣ ತಂಗಿ, ಈಗಿಂತ ತಂಗಿ ನ್ಯಾಷನಲ್ ಫೈರರ್, ಆಕೆ ಸಿಲ್ವರ್ ಫೈರ್ ಬ್ರ್ಯಾಂಡ್, ಆಕೆ ಇದು ಅವ್ರ ಫೈರ್ ಬ್ರ್ಯಾಂಡ್. ಆಕೆ ಆಲ್ ಇಂಡಿಯಾದೊಳಗೆ 2nd ನಂಬರ್ ಸಿಲ್ವರ್ ಮೆಡಲ್ ತೊಗೊಂಡ್ಲು. ಈಕೆ ಎಲ್ಲಾದರೂ ಏನೋ ಫಂಕ್ಷನ್ ಇದ್ರೆ, ಲೋಕಲ್ ಇದ್ರೆ ಮಾತ್ರ. ಈಗೀಗ ಒಂದು ಬಾಡಿ ಗಾರ್ಡ್ ಆಗಿ 10 ಜನಕ್ಕಿಂತ ಹಾಕೋಬೇಕು. 2ನೇದಕ್ಕೆ ಮಗಳೇನು ಬಾನ್ಸರ್ ಹಾಕಿನ ತಂಗಿನೇ, ಯಾರು ಬೇಕಾಗಿಲ್ಲ. ಆಕೆ ವಾಕಿಂಗ್ ಸ್ಟೈಲ ಬೇರೆ ಐತೆ. ಅದು ಬೆಳಗಾವಿಗೆ ಬಂದು ಕುಂದ ನೋಡಲಿಲ್ಲ, ತಿನ್ನಲಿಲ್ಲ, ಹಂಚ್ಕೊಳ್ಳಿಲ್ಲ ಅಂತಂದರೆ ಬೆಳಗಾವಿಗೆ ಬಂದೇ ಉಪಯೋಗ ಇಲ್ಲ. ಯಾಕೆ ಗೊತ್ತಾ, ಅಂಥ ನಾಡು ಬೆಳಗಾವಿ, ಅಂಥ ಸಿಹಿ, ಅಂಥ ಸಿಗ್ನೇಚರ್ ಡಿಶ್ಶು ಬೆಳಗಾವಿ ಕುಂದ. ಬದುಕು ಸಿಹಿಯಾಗಿರಲಿ. ನಾವು ಕೊಡ್ಬೇಕು ನಿಮ್ಗೆ, ನೀವು ಇಲ್ಲಿ ಮಟ್ಟ ಬಂದು. ಥ್ಯಾಂಕ್ ಯು. ನಮ್ಮ ಸಹೋದರಿಗೆ ಒಳ್ಳೇದಾಗಲಿ, ಈ ಕುಟುಂಬಕ್ಕೆ ಒಳ್ಳೇದಾಗಲಿ. ಪಂಚಮಿಗೆ ಬರ್ತಾಳಂತ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.